ಮನುಷ್ಯಾಗ. ಬೆಳಕಿಂದ ಬೀಳಿ ಸೂರ್ಯನ ಕಿರಣ ಆತಾಗ. ಇರ್ಲಿ ತೆಗಿರಿ ಅದನ್ನ. ಅವ ಏನ್ ನೋಡ್ರಿ ಅವ ಏನ ಅಯ್ಯೋ 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 ಸಿಳ್ಳೆ ಬಿಟ್ಟೈತಿ ಗಾಜ. ನೀನ್ ನಾವ್ನ ಮತ್ ಮಂಗೆ ಹಾರಾಡ್ಯಾವ ಏನ್ ಮಾಡ್ಬೇಕು ನೋಡಂತ ಈ ಸಲ ಆತಂದ್ರ ಒಂದ್ ಬೇರೆದ್ ಮಾಡ್ಸಿದ್ರತ್ತ. ಸಾಕಾಗೈತವ ಇವ ಈ ಮಂಗ್ಯಾನ್ ದಳವಟ್ಟಿಗತ್ತಾಗ. ಅದಕ್ಕ ಬಡ್ಕೊಂತೀನಿ ದಪ್ಪಂದು ಒಂದು ತರು ಕೈಲೆ ತರ್ರಿ ಅಂತೇಳಿ ರೊಕ್ಕ ಕ್ಷಣತನ ಮಾಡಿ ತೆಳ್ಳಂತಂದ್ ಬಿಡ್ತಿ ಸಿಳ್ಳಿ ಇದಾಗಿ ಹೋಗತಿ. ಪುಣ್ಯಕ್ಕೆ ಯಾರ ತಳಗ್ ನಿಂತ್ರೆ ಸಿಳ್ಳಿ ತಲೆ ಮ್ಯಾಗ ಹೊಡೆದು ಯಾರ್ಯಾರ ನೆಟ್ಟಾಗ ಚುಚ್ಚುದ. ನಾ ತಗೋರಿ ಇಟ್ಟು ಬರ್ರಿ ಮ್ಯಾಗ ಕೆಳಗ್ ಬರ್ರಿ. ಹುಷಾರಲ್ಲ ಹಂಚ್ ಜರಿತೇವ್ ಮತ್ ಹೊತ್ಕೊಂಡ್ ಲಪ್ ಅಂತ ಲಗಾತಿ ಹೊಡೆದ್ ಬಿದ್ದಿ. ಸಾಕಾಗೈತ್ ನನಗಂತರೂ ಅತ್ತಾಗ. ಹಂಚ್ ಹತ್ತಿ ಹಾಕೋಂಗ ಸಾಕಾಗಿಲ್ಲ ನಿನಗ್ ಸಾಕಾಗಿಬಿಡ್ತ ಅಲೆ. ಇನ್ನು ಮ್ಯಾಗ ಹತ್ತಿದ್ರೆ ಬಾಳ ಇತ್ತ ಬಾ ನಿಂದ. ಗಿರ್ಜಿ ಏನ್ ಮಾಡತ್ತೀಯ? ಬಾರ ಶಾಂತಕ ಇಲ್ಲಿ ಅಡಿಗೆ ಮನೆಗದನ್ ಬಾ. ಏನ್ ಮಾಡತ್ತೀವ? ಅಯ್ಯೋ ಏನ್ ಮಾಡದ ಶಾಂತಕ್ಕ, ನಳ ಬಿಟ್ಟಿದ್ನ ಬೆಳಗ್ಗಿಂದ ಕೈಗೆ ಪುರ್ಸತ್ತಿಲ್ಲ. ಅದಕ್ಕ ಓಟು ಹಂಡೆ ತಿಕ್ಕಿನಿ. ನೀವು ಹಂಡೆ ನೋಡ್ತಿಲ್ಲ ಒಂದೊಂದು ನಾಲ್ಕು ಕೂಡ ನೀರು ಹಿಡಿಯಂಗದಾವು. ಹಂಡೆ ತಿಕ್ಕಿ ಟಾಕೆ ತಿಕ್ಕಿ ಕೊಳಗ ತಿಕ್ಕಿ ಎಲ್ಲ ತಿಕ್ಕಿ ತೊಳೆದು ನಳ ಬಿಟ್ಟಿದ್ದು ನೀರು ತುಂಬಿ ಮತ್ತೆ ಅವು ಕರಿಬಿ ಹಚ್ಚಿ ಒಂದು ತೆಗೆದು ಹೊರಗೆ ಎಲ್ಲ ಕೆಲಸ ಮುಗಿಸಿ ಒಟ್ಟು ಕಸಾಗಿ ಹೊಡ್ಕೊಂಡು ಕಲ್ಲು ಒರೆಸ್ಬೇಕಾದ್ರೆ ಇಷ್ಟೊತ್ತಾತ್ ನೋಡು. ನೀ ಮಾಡ್ತಿ ಬಿಡವ ಅವಾಗ ಆತದ ನಿನ್ನ ಕೆಲಸ. ಬಾರ ಶಾಂತಕ ಈಗ ರೊಟ್ಟಿ ಮಾಡಿನೇ ಜುಣಕಕ್ಕೆ ಇಟ್ಟಿದ್ದೆ. ಏನು ಮಲೇಶನ ಮ್ಯಾಗತ್ತೆ ನಾನು? ಕುಂತಾರ ಮ್ಯಾಗ ಹತ್ತಿ ಮತ್ತೇನೈತಿ? ಕುಂದ್ರ ಶಾಂತಕ ಕೆಲಸ ಮಾಡಕತ್ತಿದ್ದೆ ಏನವ? ಕೆಲಸ ಬಿಡಿಸ್ದಂಗ ಆತ ಏನ? ಯಾ ಬಾ, ನಾ ಏನು ದೊಡ್ಡ ಆಫೀಸರ್ ಪೈಲಿಗೆ ಸೈ ಮಾಡ್ತಿರ್ತೇನೆ ನೋಡು. ಸ್ಟೀಲಿಂದ ಇದ್ರಾಗ ಕುದಿಯಾಕ ಇಡಬಾರ್ದು ಬಿಡ್ಲೇ ಗಿರ್ಜಿ, ಹೊತ್ತಿ ಬಿಡ್ತದೆ ತಡಕಿಂದ. ಜರ್ಮನಿ ಒಳಗೆ ಇಡ್ಬೇಕು. ಇಲ್ಲ ಶಾಂತಕ ಸ್ಟೀಲಿಂದ್ರಾಗ ಇಡ್ತಿದ್ದಿಲ್ಲ, ಜರ್ಮನಿ ಒಳಗೆ ಇಡ್ತಿದ್ನಿ. ಅವೆಲ್ಲ ಭಾಂಡೆ ತಿಕ್ಕಾಕಿದ್ವು. ಇನ್ನೂ ಭಾಂಡೆ ತಿಕ್ಕೊಂಬರ್ಬೇಕ ಇವ, ಒಂದು ಬುಟ್ಟಿ ತುಂಬ್ಯಾವಲ್ಲಿ ಭಾಂಡೆ. ಅದಕ್ಕೆ ಹಂಗಾರ ಒಟ್ಟು ಬಿಸಿ ರೊಟ್ಟಿ ಮಾಡಿದೆ, ಜುಣಕ ಮಾಡಿದೆ, ಸಾರು ಮಾಡಿದೆ. ಮಧ್ಯಾಹ್ನ ಕುಣ್ಣು ಹೊತ್ನಾಗ ಅನ್ನ ಮಾಡೋಣ ಅಂದೆ. ನಿನ್ನ ರಾತ್ರಿ ಅನ್ನ ಭಾಳ ಉಳಿದಿತ್ತು. ಸಾರು ನಿನ್ನ ರಾತ್ರಿ ಇದೆ, ಅದಕ್ಕೆ ಒಂಚೂರು ಉಳ್ಳಾಗಡ್ಡಿ ಟಮಾಟಿ ಹೆಚ್ಚಾಕಿ ಬೆಳೆಸೇನಷ್ಟ. ಸಾರೇನು ಬಿಸೇದು ಮಾಡಿಲ್ಲ, ನನ್ನ ಗಂಡಗೆ ಗೊತ್ತಿಲ್ಲ. ಬಿಸೇದಲ್ಲನು ಅಂತ ಒದರ್ತಾನ. ರಾತ್ರಿ ಸಾರ ಅದನ್ನ ನಾನೀಗ ಬೆಳೆಸೇನಿಲ್ಲ. ಈಗ ನೋಡ್ಬೇಕಾರೆ ಉಣ್ಣು ಹೊತ್ನಾಗ ರುಚಿ ಹತ್ತತಿ. ಅದ ನಿನ್ನೆ ಸಾರ ಕುದಿಸೇನಿ ಅಂತ ಗೊತ್ತಾದ್ರೆ ರುಚಿ ಹತ್ತಲ್ಲ. ಹಿಂಗದಾವ ಮನ್ಯಾನ ಗಂಡ ಮಕ್ಕಳು. ಅದಕ್ಕೆ ಮತ್ತೆ 5 ದಿನದ ದೀಪ ಬೇರೆ ಹಾಕ್ಬೇಕಿತ್ತ. ಹಾಗಾಗಿ ಹೊಸ ಕಟಕ್ ರೊಟ್ಟಿನೂ ಮಾಡಿದೆ, ಬಿಸಿ ರೊಟ್ಟಿನೂ ಮಾಡಿದೆ. ಒಂದು 5 ದಿನ ಒಟ್ಟ ಹಂಚಿಡಂಗಿಲ್ಲ, ಈಗ ರೊಟ್ಟಿ ಮಾಡಂಗಿಲ್ಲ. ಹೌದನ? ಚಲೋ ಆಯ್ತು ತಗೋರವ. ಮಾಡು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ನಿನ್ನ ಮಗಳು ಬಂದಿದ್ಲ ಅಂತಲ್ಲ? ಬಂದಿದ್ಲ ಶಾಂತಕ? ಏನಿಬ್ರು ನನ್ನ ಬಿಟ್ಟು ಮಾತು ಹಚ್ಚಿರಿ? ಅಯ್ಯೋ ಬಾರ ಪರಕ ಕುಂದ್ರ ಬಾ. 2 ಬಿಸಿ ರೊಟ್ಟಿ ತಿನ್ಬಾ. ಜುಣಕಾಗೈತಿ, ರೊಟ್ಟಿ ಆಗೈತಿ, ಎಲ್ಲ ಆಗೈತಿ. ಒಳ್ಳೆ ಇವ್ವ ಮಸ್ತ್ ಭರ್ಪೂರ್ ಊಟ ಆಗೈತಿ, ಎಲ್ಲ ಆಗೈತಿ. ಏನೂ ಬೇಡ. ಬಂದಿದ್ಲ ಶಾಂತಕ? ನಾನು ಇಲ್ಲೇ ಬಂದಿರ ಅಂದೆ. ಆಮೇಲೆ ಈಗ ಹೋಗಿಗ ಅದು ಎಂಥದ್ದು ಅಂದ್ಲವ. ನಮ್ಗೆ ಗೊತ್ತಾಗಲ್ಲ ಬಿಡಲ್ಲ, ಕಲ್ಲಚ್ಚಿದ್ದು ಹೇಳಾಕ. ಎಂಥದ್ದು ಎಂಟೇನು ಶಿಪ್ಪ ಏನೋ ಅಂದ್ಲವ. ಅದ್ರೊಳಗೆ ನೌಕರಿ ಐತಿ ಅಂತ 30,000 ರೂಪಾಯಿ ಈಗ ಸದ್ಯ ಈಗ ಸ್ಟಾರ್ಟಿಂಗ್ ಪಗಾರ ಕೊಡ್ತಾರಂತೀಗ. ಪಗಾರ ಕೊಟ್ಟುವಂತನ ಅವರಿಗೆ ಕಲಿಕೆ ಇರ್ತದಂತವ. ಚಲೋ ಐತಂತವ. ಅದನ್ನ ಮಾಡ್ತೀನಿ ಯವ್ವ ಅಂತಂದ್ಲ. ಯವ್ವ ಮಾಡ್ಯವ ಪುಣ್ಯ ಬರಲಿ ನನಗಂದೆ. ಆಮೇಲೆ ಇಲ್ಲೇ ಬಂದಿರ ಅಂತ ಹೇಳೀನಿ. ಅಂತೇಳಿ ಅವು ಏನೇನೋ ರೂಮ್ ಖಾಲಿ ಮಾಡೋದು. ಆಮೇಲೆ ಇನ್ನೊಂದು 2 ತಿಂಗಳು ಕಾಲೇಜ್ ಐತಿ, ಅದು ಮುಗಿಸ್ಕೊಂಡು ಬರ್ತೀನಿ ಬೇ ಅಂದಾಳ. ಆಯ್ತು ತಗೋರು ಹಂಗೆ ಮಾಡ ಅಂತ ಹೇಳಿ ಕಳಿಸೇನಿ ಶಾಂತಕ. ಹೌದಾ, ಚಲೋ ಆಯ್ತು ಬಿಡವ. ಅಲ್ಲ ಶ್ರೀಗಿರ್ಜಿ, ನಾನು ಹೊಟ್ಟೆನ್ ಬಾಯನ್ ಮಾತಾಡಕ್ಕೆ ನನಗರ ಯಾರದಾರ ಹೇಳಿ? ನೀನ ಅಲ್ಲ, ನೀನು ನಮ್ಮನೆ ತಂಗಿದ್ದಂಗದಿ. ಪಾರಕ್ಕೊಂದು ನಮ್ಮನೆ ಅತ್ತಂಗ್ಯಾರ ಗತೆ ಇರೋದ ನೀವಿಬ್ರು ನನಗೆ. ಹೌದಿಲ್ಲ? ನಾನದ ಯಾರ ಮಂದಿ ಹೇಳಲೆ? ಒಂಥರ ಎದ್ಯಾಕೆ ತುಪ್ಪ ಇಟ್ಕೊಂಡಂಗೆ ಆಗ್ಬಿಟ್ಟದ. ಬಿಸಿಯೋದು ಒಂಥರ ಉಗಳಾಕ್ಬಾರ್ದು ಬಿಡಾಕ್ಬಾರ್ದು ಅನ್ನಂಗೆ ಆಗೈತಿ. ಯಾಕೆ ಶಾಂತಕ ಭಾಳ ಸೋತಂಗಾಗಿಯಲ್ಲ? ಏನಿಲ್ಲ ಬಿಡಯವ, ನನ್ನ ಮಗಳ ಜಾತಕನ ಕೇಳಿಸಿದ್ನಲ್ಲ, ಅದು ಎಂಥದ ಸ್ವಾಮಿ. ಕುಜಿ ದೋಷ, ಆಮೇಲೆ ಮಂಗಳ ದೋಷ, ಇವೆಲ್ಲ ಅದಾವಂತದ್ರಾಗ. ಮದುವೆ ಆಗೋದು ಕಷ್ಟ, ಮದುವೆ ಆದ್ರೆ ಬಾಳೆ ಮಾಡೋದು ಕಷ್ಟ. ಸೋಮವಾರ ಬೇರೆ ಹುಟ್ಟಾಳ. ಸೋಮವಾರ ಹುಟ್ಟಿದ ಹೆಣ್ಮಕ್ಳಿಗೆ ಭಾರಿ ಕಷ್ಟ. ಏನೇನ ಹೇಳಿದ್ನಪ್ಪ ಅಕ್ಕ ಅಂತೇಳಿ. ಅವಕ್ಕೇನಾರ ಪೂಜೆ ಹೇಳಪ್ಪ ಅಂದಿದ್ದೆ. 1-2 ಹೇಳ್ಯಾನ. ಹೋಮ ಅದು ಮಾಡಿಸೋದು 1-2 ಆದ್ರೆ ಅವಾಗೆ ಮಾಡಿಸ್ಬೇಕಿತ್ರಿ, ಈಗ ಮಾಡಿಸಿ ಉಪಯೋಗಿಲ್ಲ. ಇರಲಿ, ಈ ಮದ್ವೆ ಇದು ಎಂಥದ ವಿಷ್ಣುನ ಜೊತೆಗೇನ ಮದ್ವೆ ಮಾಡಿಸ್ತಾರಂತ ಏನೇನ ಅಂದಪ್ಪ. ಅವನ್ನೆಲ್ಲ ನೀವೇ ಮಾಡಿಸ್ಕೊಡ್ರಿಪ್ಪ ಮುಂದೆ ನಿಂತು. ಅದಕ್ಕೇನು ಖರ್ಚು ವೆಚ್ಚ ಬೇಕು ನಾ ಮಾಡ್ತೀನಿ. ಅದಕ್ಕೆ ಏನು ಪೂಜೆ ಸಾಮಾನು ತರಬೇಕು ನೀವೇ ತೊಗೊಂಬರ್ರಿ. ಪೂಜೆ ದಿನ ಬಾ ಅಂದಾಗ ಅಲ್ಲಿ ಬರ್ತೇವೆ ಅಂತ ಹೇಳಿ ಬಂದಾನೆ. ಸೈ ಅಲ್ಲ ಮತ್ತೆ ಶಾಂತಕ, ತಲೆ ಕೆಡಿಸ್ಕೊಬೇಡ. ಏನಾಗಲ್ಲ, ದೇವ್ರದಾನ ಕಾಯ್ತಾನ. ಒಳ್ಳೆಯವ್ರಿಗೂ ಒಂದೊಂದ್ಸಲ ಮತ್ತೆ ಮನುಷ್ಯಾಗ ಬರ್ಲಾರ್ದ ಕಷ್ಟ ಮರಕ್ಕೆ ಬರ್ತೈತಾನೆ ಶಾಂತಕ. ಹೇಳಿ ನೀನು ನೋಡೋಣ. ಅಕ್ಕತಿ ಎಲ್ಲ ಸಣ್ಣ ಇದ್ರೊಳಗಿಂದ ಮುಗಿತೈತಿ. ಬೆಣ್ಣೆ ಕೂದಲ ತೆಗ್ದಂಗೆ. ತಲೆ ಕೆಡಿಸ್ಕೊಬೇಡ. ಏನು ಮುಗಿತೈತೋ ಏನು ಗಿರ್ಜಿ. ಒಟ್ಟು ಮನ್ಯಾಗ ಒಂಥರ ನನ್ನ ಮಗಳಿಗೂ ಪಾಪ ಕರೆನ ಅಂದಂಗೆ ನೆಮ್ಮದಿನೇ ಇಲ್ಲ ಬಿಡ. ಅದಕ್ಕೆ ದೊಡ್ಡಕ್ಕಾಗೋದು ಭಾಳ ತಡ ಆತ. ದೊಡ್ಡಕ್ಕಾದ್ಮೇಲೆ ಓದಿ ಒಂದು ಏನೋ ಮಾಡ್ಯಾಳಪ್ಪ ಅನ್ನೋ ಮಟ್ಟ ಅಂದ್ರೆ ಈಗ ನೋಡು ಮದುವೆ ವಿಚಾರದಾಗ ಇಷ್ಟು ತೊಂದರೆ ತಾಪತ್ರಯ. ಪೂಜೆ ಮಾಡಿಂದು ಸರಿ ಹೋಗತಿ ಅನ್ನೋ ನಂಬಿಕೆ ನನಗಿಲ್ಲ ಬಿಡ ಶಾಂತಕ. ಒಂದು ಮಾತು ಹೇಳ, ಚಿಂತೆ ಮಾಡಬೇಡ. ಹಣೆ ಬಾದಾಗ ಏನಂತದ ಅದು ಆಗತೈತೆ. ಚಿಂತೆ ಮಾಡಿ ನಿನ್ನರಾಗಿ ಹಾಳು ಮಾಡ್ಕೊಂಡು ನಾಳೆ ನೀ ಬಿದ್ದೆ ಅಂದ್ರೆ ಯಾರು ನೋಡ್ತಾರ ಹೇಳಿ? ನೀನ ನೋಡೋಣ. ನಿನ್ನ ಕುಟುಂಬಕ್ಕೆ ನೀನು ಆಧಾರ ಅಲ್ಲನ? ಏನು ಆಧಾರನೋ ಏನು? ಫೋನ್ ಹಚ್ಚಿದ್ಲನ ನಿಮ್ಮ ಅತ್ತಿ? ಇಲ್ಲ, ಫೋನ್ ಏನು ಮಾಡಿಲ್ಲವ. ನಿನ್ನ ಗಂಡ ಅವರು ಮಾಡಿಲ್ಲ. ಯಾಕೆ ಏನಾರು ಕೆಲಸದಾಗ ಇರ್ಬೇಕು. ಯಾಕೆ ಮತ್ತೆ ನಿಮ್ಮ ಅತ್ತಿ ಕಂಡ್ರೆ ನಾನು ಸೇರಂಗಲ್ಲ. ಮತ್ತೆ ಯಾಕೆ ನಿಮ್ಮ ಅತ್ತಿ ನೋಡತ್ಲೆ ನನಗೆ ಬೆಂಕಿ ಹತ್ತಿ ಉರಿತೈತೆ. ಮತ್ತೆ ಮಳ್ಳಿ ಮೆತ್ತನ ಕಳ್ಳಿ, ನಿಮ್ಮ ಅತ್ತಿ ಮೆತ್ತನ ಕಳ್ಳಿ ಗೊತ್ತನ? ಯಾಕವ ಏನು ಮಾಡಿದ್ರ ಅಂತದ? ಏನು ಮಾಡಿದ್ರ? ಇನ್ನೇನು ಮಾಡ್ಬೇಕು? ನೋಡು
ಏನ ಅಂತ ಬೇಜಾರಾಗಿತ್ತಂದ್ರೆ ಬಂದು ನಿನಗೆ ಹೇಳ್ಬೋದಿತ್ತಲ್ಲ. ಅಷ್ಟು ಹೊಟ್ಟೆನ್ ಬಾಯಿ ಅಂದೆಲ್ಲ ಮಾತಾಡ್ತಾರ. ನಿನಗ ಏನಾರ ಕೇಳ್ಬೋದಿತ್ತಲ್ಲ. ಎಲ್ಲ ಬಿಟ್ಕೊಟ್ಟು ಗಂಡಗ್ ಚುಚ್ಚಾಳ. ಗಂಡಗೇನು ಅಷ್ಟೆಲ್ಲ ಏನು ಗೊತ್ತಾಕಿದ್ದಿಲ್ಲ ಬಿಡು, ನಮ್ಮ ಮಾತಿನ ಸರಾಗ ರಾಗ ಎಲ್ಲ ನಾ ಅಂದೇನೆ ಅಂತೇಳಿ ಮಾಡು. ಅದು ಗಂಡ ಹೋಗಿ ಸೀದಾ ಮಗ ಚುಚ್ಚಾನ. ಏನು ಗಂಡ ಚುಚ್ಚಾನ, ಗಂಡ ಹೆಂಡತಿ ಇಬ್ರು ಕೂಡ ಚುಚ್ಚಾರ, ಯಾರಿಗೆ ಗೊತ್ತು. ಎಲ್ಲಿ ಬೆಂಕಿ ಹಚ್ಬೇಕು ಅಲ್ಲಿ ಹಚ್ಚಿ ಕೈ ಬಿಟ್ರು. ನಿನ್ನ ಗಂಡ ಬಂದು ವರ್ ನಿನಗೆ ಒದ್ರಿ. ಒಟ್ಟು ನಿನ್ನ ಗಂಡನ ದೃಷ್ಟಿಯಾಗ ನನ್ನ ಎಲ್ಲಾರನ್ನ ಕೆಟ್ಟ ಮಾಡಿ ಇಟ್ರು. ಅಲ್ಲ, ನನಗೇನು ನಿನ್ನ ಸಂಸಾರ ನೋಡಿದ್ರೆ ಶಿಟ್ಟನ. ನನಗೆ ಎತ್ತಾಗ ನನ್ನ ಮಗಳು ಆರಾಮಿರ್ಲಿ ಅನ್ನಕ್ಕೆ ಅಂತಕ್ಕೆ ನಾ ಇಷ್ಟೆಲ್ಲ ಹೇಳ್ತಾನೆ ಅಂದ್ರೆ ತಿಳ್ಕೊ. ಏನು ಬರಬರಿ ಇಲ್ಲಕ್ಕೆ, ಬರಬರಿ ಇಲ್ಲಕ್ಕೆ. ಆಕಿನ ಮೊದಲನೇ ಸಲ ನೋಡಿದಾಗ ಗೊತ್ತಾಗ್ಬಿಟ್ಟೆ ನನಗೆ. ಆಕೆ ಏನು ಹೇಳಿದ್ಲ, ಮಗಳೇ ಅವನ ಜೊತೆ ಹುಡುಗಿದ್ಲ, ಆಕಿನ ನೆರಳು ಕಂಡ್ರೆ ನನಗೆ ಆಗಿ ಬರಲ್ಲ, ಆಕೆ ಇಲ್ಲಿರಂಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲ. ಹೇಳಿದ್ಲ ಇಲ್ಲ. ಈಗ ನೋಡು, ನೆರಳು ಕಂಡು ಆಗಲ್ಲ ಅನ್ನಕ್ಕೆ ಈಗ ಮನ್ಯಾಗ ಬಂದು ಇರ್ತೇನೆ ಅಂದಾಳಂತಲ್ಲ ಆಕೆನ. ಸುದ್ದಿ ಗೊತ್ತಾಗೈತೆ ನನಗೆ. ನನಗೇನು ಗೊತ್ತಾಗಲ್ಲ, ಅಲ್ಲಿ ಅದಾರ ನನ್ನ ಪರ ಕೆಲಸ ಮಾಡೋರು. ಮನ್ಯಾಗ ಬಂದಿರ್ತೇನೆ ಅಂದ್ರೆ ಹ್ಞೂ ಅಂದಾಳಂತೆ. ಮಗಳನ್ನ ಹಾಂಗ ಒಳಾಕೊಂಡ್ಬಿಟ್ಲ. ನನಗೆ ಗೊತ್ತು ಇವೆಲ್ಲ, ಅದಕ್ಕೆ ಮತ್ತೆ ಹೇಳೋದು ನಾನು ನಿನಗೆ. ಹಾಂ ಹೌದಾ? ಆದರೂ ನೀನು ಅಂದಿದ್ದು ತಪ್ಪ ಅಲ್ಲನವ. ನೀನು ಹಂಗೆ ಅನ್ಲಿಲ್ಲ ಅಂದ್ರೆ ಅವ್ರು ಯಾಕೆ ಈ ಹೋಗಿ ಅಲ್ಲಿ ಹೇಳ್ತಿದ್ರು, ಅಲ್ಲಿಂದ ನನ್ನ ಗಂಡ ಗೊತ್ತಾಕಿತ್ತು, ಅವ ನನ್ನ ಮೇಲೆ ಒದರಾಡ್ತಿದ್ದ. ಆದರೂ ನೀನೇ ಹೇಳಿದ್ದೆ ತಪ್ಪೈತಿ ನೋಡುವ. ನಿನಗೆ ಹಂಗೆ ಅನ್ಸಕತ್ತೈತಿ. ಆದ್ರೆ ನಾ ಹೇಳ್ತೀನಲ್ಲ, ಈಗ ಆಕಿ ಬಂದು ಮನೆಯಾಗಿದ್ಲಂದ್ರೆ ಮೆಲ್ಲಕ್ಕೆ ಎಲ್ಲ ನಿನ್ನ ಆದ್ಮಿಗೆ ಆಗಲಿಲ್ಲ ಅಂದ್ರೆ ನನ್ನ ಹೆಸರು ತಗೋಬೇಡ ನೀನು. ಅಕ್ಕಿನ ಮನೆ ಯಜಮಾನಿ ಹಾಕಳ, ಆಮೇಲೆ ನೀ ಮೂಲ ಗುಂಪಕ್ಕಿ ನೋಡ್ತಿರು. ಏನು ಹೇಳತ್ತೀವ? ಹೌದು, ಏನು ಹೇಳತ್ತೀಂತಿಯಲ್ಲ. ಅಯ್ಯೋ ದೇವ್ರೆ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಬರ್ಬರ್ತಾ ಯಾಕೆ ನಿಮ್ಮ ಅತ್ತಿ ಭಾರಿ ಡಬಲ್ಗೆ ಮಾಡಕತ್ತಾಳ. ಇತ್ತಾಗ ನಿನಗೂ ಒಳ್ಳೆ ಕಕ್ಕಳ, ಅತ್ತಾಗ ಮಗ್ಗು ಒಳ್ಳೆ ಕಕ್ಕಳ, ಅತ್ತಾಗ ಮಗಳಿಗೆ ಒಳ್ಳೆ ಕಕ್ಕಳ. ಇಲ್ಲಿ ನನಗೆ ಅಕ್ಕಿ ಆಟ ಆಡೋದು ಗೊತ್ತಾಗತ್ತಲ್ಲನ. ನೀ ಒಂಚೂರು ಹುಷಾರಾಗ್ಬೇಕು, ನೀ ಒಂಚೂರು ಚುರುಕಾಗ್ಬೇಕು. ಚುರುಕಂದ್ರೆ ಏನು ಮಾಡ್ಬೇಕು, ಹುಷಾರಂದ್ರೆ ಏನಾಗ್ಬೇಕು? ನಾ ಹುಷಾರಾಗಿ ಅದೀನಿ, ಚುರುಕ ಅದೀನಿ. ಆಟ ಅಂದ್ರೆ ಏನು ಆಡ್ತಾರವ ಅವರೆಲ್ಲ ಕರೆಕ್ಟಾಗಿ ಐತಿ. ಸುಮ್ಮನಿರವ, ಏನು ಒಟ ಅಸ್ತಿ ಏನಾತಾಗ ಒಂದು 5 ನಿಮಿಷ ಆರಾಮಿಂದಾರ್ಗತಿ ಅದೇನು ಏಟ್ರ ಹಂಗಲ್ಲ. ಈಗ ನೋಡಿ, ನಿನ್ನ ಅಜ್ಜಿ ಬಂದಿರ್ತಾಳಂದ್ರೆ ಬೇಡ ಅನ್ನ, ಬೇಡ ಅನ್ನ. ಅಕಸ್ಮಾತ್ ಈಗ ಬಂದು ಇದ್ದೇ ಬಿಟ್ಲಪ್ಪ ಅಂದ್ರೆ ಆಕಿದು ಏನು ನಡಿಬಾರ್ದು ನಮ್ಮ ಮನ್ಯಾಗ. ಅಲ್ಲಿ ಇರೋದು ಒಂದು ಕ್ವಾಣಿ ಮನ್ಯಾಗ, ಇನ್ನೊಂದು ಕ್ವಾಣಿ ಕಟ್ಸಿಲ್ಲ. ನೀವಿಬ್ರು ಗಂಡ ಅಂತ ಇರ್ತೀರಿ. ಈಕೆಲ್ಲಿರ್ತಾಳ? ನಾ ಅದನ್ನ ಕೇಳ್ತೀನಿ, ಈಕೆಲ್ಲಿರ್ತಾಳ ಅಂತ. ನಿನ್ನ ಗಂಡಗೆ ಮೊದ್ಲ ಅಕ್ಕಂದ್ರೆ ಪ್ರಾಣ, ಆಮ್ಯಾಗ ನೋಡು ಅಕ್ಕಂದ ನಡಿತೈತಿ. ನೀನು ಪಕ್ಕಕ್ಕಿ. ನಾನು ಹೇಳ್ದಂಗೆ ಆ ಮನ್ಯಾಗ ಆಗಲಿಲ್ಲ ಅಂದ್ರೆ ಕೇಳಿ, ನಾ ಅಂತೇನಿ, ನನಗೆ ನಿಮ್ಮಪ್ಪಗೆ ಯಾರದಾರವ? ಯಾರದಾರ ಹೇಳಂಗಾರ ನೋಡೋಣ. ನನಗೆ ನಿಮ್ಮಪ್ಪಗೆ ಇಬ್ಬರಿಗೂ ನೀನೇ ಒಬ್ಬಿಕೆ ಅಲ್ಲ ನಮ್ಮ ಮಗಳು. ಮಗನೂ ಅವನೇ, ಹಳೆನೂ ಅವನೇ. ನಮ್ಮನ್ನು ನೋಡ್ಕೊಳ್ಳೋರು ಯಾರದಾರ? ಆದಷ್ಟು ಇತ್ತಾಗ ಇರೋಕೆ ಪ್ರಯತ್ನ ಪಡ್ರಿ. ಒಂಚೂರು ಇಲ್ಲಿ ಬಂದಿದ್ನಂದ್ರೆ ನಮಗೂ ಭಾರಿ ಖುಷಿ. ಅದಕ್ಕೆ ಹೇಳೋದು ನಿಂಗೆ ಅರ್ಥ ಆಗಲ್ಲ, ನೋಡು ವಿಚಾರ ಮಾಡು. ನಿಮ್ಮತ್ತೆ ಈಗ ಹೆಂಗೆ ಮೆಲ್ಲಗೆ ಜಗಳ ಹಚ್ಬಿಟ್ಲ, ಹಂಗೆ ಜಗಳ ಹಚ್ತಾಳಕ್ಕಿ. ಇನ್ನೊಂದು ಸಲ ಕರೆಕ್ಟಾಗಿ ಹುಷಾರಾಗಿ ನೋಡ್ಕೊ. ಇನ್ನೊಂದು ಸಲ ಯಾವ್ದಾರ ವಿಚಾರಕ್ಕೆ ಜಗಳ ಬಂತು ನಿಂತೆ ಬಿಡಿ, ಯಾಕೆ ಅಂತ ಕೇಳಿ. ನೀನು ಸುಮ್ಮನೆ ಮಾತ್ರ ಇರಾಕೋಬೇಡ. ಏನು ಸುಮ್ಮನೆ ಇದ್ದಿ ಏನಾದರೂ ಮಾಡ್ತಾರ ಅವ್ರು ಮತ್ತೆ ಅದಕ್ಕೆ. ಸರಿ ಆತು. ಆದರೂ ನಾನು ಹೇಳಿದ್ದೆಲ್ಲ ಕೇಳೋಂಗಲ್ಲ, ನನಗೆ ಗೊತ್ತಾಯ್ತಲ್ಲ ಹೆಂಗಿರ್ಬೇಕಂತೇಳಿ. ಈಗೂ ಅವ್ರೇನು ಹೇಳ್ಬೇಕಂತ ಹೇಳಿರಕ್ಕಿಲ್ಲ. ಆಮೇಲೆ ನೀನು ಮಾತಾಡೋದು ಹಂಗಿತ್ತು ಬಿಡು ಮಾತು. ಯಾರಿಗಾದ್ರೂ ಸಿಟ್ಟು ಬರೋದೆ. ಅಲ್ಲ, ಸಾಲದಕ್ಕೆ ನನ್ನ ಗಂಡ ಬಂದ್ರೆ ಗಂಡನ ಎದುರಿಗೆ ಅಂತಿ. ಮತ್ತು ಇನ್ನೂ ಇಂಥವು ಮಾತಿದ್ದಾಗ ಅವರು ಹಂಗೆ ಮಾತಾಡ್ತಾರ್ದೆ. ನೀ ಏನಂದ್ರೆ ನಡಿತೈತಿ, ಅವ್ರು ಏನು ಅನ್ನಬಾರ್ದಂದ್ರೆ ಇದು ಯಾವ ಲೆಕ್ಕ? ನೀನು ಮಾತ್ರ ಏನು ಬೇಕಾದ್ರು ಅನ್ಬೋದನ? ನೋಡು, ಅವರು ತಾಯಿಗಂದ್ರೆ ಯಾ ಮಗನೂ ಸುಮ್ಮನೆ ಇರಲ್ಲ. ಈಗ ಸುಮ್ಮನಾಗಿ ಈಗ ಹೋಗ್ಲಿ. ನಿಂಗೆ ಏನಾರ ಮಾಡ್ಕೊಂಬಂದು ಕೊಡ್ಲೆ ಅಂದಿಟ್ಟು ನಾ ಮಕ್ಕೋಬೇಕು. ಎಲ್ಲಿ ದವಾಖಾನೆಗೆ ಇದ್ದಿದ್ದು ಸಾಕಾಗಿತ್ತು ಕಣಿ, ನಿದ್ದೆ ಇಲ್ದಂಗೆ ಗೊತ್ತಾಗ. ನಿನಗೆ ಈಗ ಗೊತ್ತಾಗಲ್ಲ, ಮುಂದೆ ನಿನಗೂ ಅನುಭವ ಆಕ್ಕತಿ. ಅವಾಗ ನೀನೇ ಎಚ್ಚೆತ್ಕೊಂತಿ. ಯಾಕೆ ಸುಮ್ಮನೆ ನಾ ಮಾತಾಡಿ ಕೆಟ್ಟಾಗಬೇಕು? ಆಯ್ತು, ಹೋಗು ಮಕ್ಕೋ. ಅಯ್ಯ ಶಾಂತಕ್ಕ, ಎಲ್ಲ ನೆಟ್ಗಿದ್ದ ಇಷ್ಟು ಸಂಟ ಪಡ್ತೀಯವ ನೀನು. ಈಗ ನೋಡು, ನಂದು ಒಂದು ಸೊಸಿ ಹಂಗೆ ಒಂದು ಸೊಸಿ ಹಿಂಗೆ. ನಾ ಸುಮ್ಮನಿಲ್ಲನ ಅವಾಗ ಯವ ಎದಕ್ಕೆ ತ್ರಾಸ ತೊಗೊಂಡು ಎದಕ್ಕೆ ತಲೆ ಕೆಡಿಸ್ಕೋತಿ? ಎಲ್ಲ ದೇವ್ರಿಟ್ಟಂಗೆ ಆಕತಿ. ಈಗೆಲ್ಲ ದೇವ್ರಿಟ್ಟಂಗೆ ಆಕತಿ. ಈಗ ಅದೆಲ್ಲ ಚಿಂತಿ ಬಿಡ್ರಿ. ಇಬ್ರು 2 ರೊಟ್ಟಿ ತಿನ್ರಿ ಬಿಸಿವು. ಒಲೆಯವನ ನಾವು ನಾಷ್ಟ ಮಾಡ್ಕೊಂಡು ಬಂದೀನಿ. ಮಾಡ್ಕೊಂಡು ಪಾಪ ನಿನ್ನ ಮನೆ ಕೆಲಸದವೇನ ಕೆಲಸದಾಗ ಬಂದು ನಾವು ಕೊಂದು ತಲೆ ಹಿಡ್ಸೇವಿಲ್ಲ. ಇಲ್ಲ ಶಾಂತಕ್ಕ, ನೀವು ಬಂದಿದ್ದಕ್ಕೆ ನನಗೆ ಇನ್ನೂ ಒಂದಿಟ್ಟು ಹೊತ್ತೋತು. ಬೇಸರದಂಗಾಗಿತ್ತ. ಬೆಳಗ್ಗಿಂದ ಒಂದು ಸಮಯ ಕೆಲಸ ಮಾಡಿ ಕೆಟ್ಟ ಬೇಸರದಂಗಾಗಿತ್ತು. ಆರಾಮ್ ಒಟ್ಟು ಕುಂದ್ರಬೇಕು ಅನ್ನಂಗಾಗಿತ್ತು ನೋಡಿ. ಎಲ್ಲಿ ಕುಂದ್ರಲ್ಲ ಏನು ಮಾಡಲಿ ಅನ್ನಂಗಾಗಿತ್ತು. ಚಲೋ ಆಯ್ತು ನೀ ಬಂದಿದ್ದು. ಆಗ್ಲವ ಈಗ ಎಷ್ಟೊತ್ತು ಕುಂತು ಮನೆಯಾಗ ಏನ ಎತ್ತ ನೋಡಿಲ್ಲ. ಹಂಗೆ ಅಡ್ಡಾಡ್ಕೊಂತ ಒಂಚೂರು ಬೇಸರದಂಗೆ ಆತಲ್ಲ, ಬಂದೆ ಇಲ್ಲಿಗೆ ಹೊಕ್ಕಂತು. ಹೊಕ್ಕನೆ ನೀನು ಇದು ಮಾಡ್ಕೊ, ಕೆಲಸ ಮಾಡ್ಕೊ, ಬರ್ತೇನೆ. ತಡಿ ಶಾಂತಕ್ಕ, ಅಂದಂಗೆ ನಿಮ್ಮ ಅತ್ತಿ ಇದು ಮತ್ತೆ ಅಂತ ನಾನು ಅತ್ತೆಲಿಂದ ಬಂದ್ಲೇನ ಆಕೆ ಬೀಕ್ತಿ ಏನೇನು ಅಂದಿದ್ಲಲ್ಲ, ಅದೇನಾತ? ಅಯ್ಯೋ, ಆ ವಿಚಾರ ನನ್ನ ಮಗನಿದ್ರಿಗೂ ಅಂದಾಳ ಮಾತು. ಅಂದ ಬಾಯಿಗೆ ಬಂದಂಗೆ ಬೇದ ನೀವು.
ನಾನು ಹೇಳಬಾರ್ದಂತಿದ್ದೆ ಬಿಡಯವ. ಇದು ನನ್ನ ಗಂಡ ಹೇಳ್ಬಿಟ್ಟತ್ತಾಗ ಅಂದ್ರೆ ಅನ್ಕೋವಲ್ತಾಕ್ ಬಿಡು ಅಂತ ಸುಮ್ಮನಾಗಿದ್ದೆ. ಈ ನನ್ನ ಗಂಡ ಸುಮ್ಮನೆ ಇರ್ಬೇಕು ಬೇಡ, ಹೇಳ್ಬಿಟ್ಟಾರ ಮತ್ತೊಟ ಸಿಟ್ಟು ಬಂದ್ಬಿಟ್ಟೆ ಈಕಿಗೆ. ಅಲ್ಲ ಸಿಟ್ಟು ಬರೋದನ್ನಕ್ಕೇನ ಈಕಿಗೆ ನನ್ನ ಸೊಸಿಗೆ ಸಿಟ್ಟು ಬಂದ್ರು ಬಂತ ಏನವ. ನನ್ನ ಮಗ ಸುಮ್ಮನೆ ಬಿಟ್ಟಿಲ್ಲ ಒದ್ರಾಡ್ಯಾನ, ಹಾಗ್ಯಾಕಂದಿ ಅಂತೇಳಿ ಸಿಟ್ಟು ಬಂದಿರ್ಬೇಕು ಮತ್ತೇನೈತಿ. ಈಗ ನಾನ ಏನೋ ಜಗಳ ಹಚ್ಚಿನಿ ಅನ್ನಂಗಾತು ಏನೋ ಯಾರಿಗೆ ಗೊತ್ತವ. ಈಕಿ ನಮ್ಮ ಬೀಗ್ತದಾಳಲ್ಲ, ಒಂದಕ್ಕೆ ಎರಡು ಸೊಸಿ ಮುಂದೆ ಹೇಳಿ ಇಪ್ಪಿ ಹೆಚ್ಚಕ್ಕೆ 1 ನಂಬರ್ ಹೇಳೋಕ್ಕಾಗಲ್ಲ. ಹಂಗೇನಾರು ಹೇಳಿದ್ರು ಹೇಳಿರ್ಬೋದು. ಓ ಹೌದು ನೋಡು, ಇದೊಂದು ಲೆಕ್ಕ ಹಾಕಿಲ್ಲಲ್ಲ ನಾವು. ಎಲ್ಲಿ ಹಾಕ್ತಿ ಬಿಡ ಶಾಂತಕ್ಕ. ಈಗ ಬರ್ಲಿ ಬಂದಿಂದ ಹೇಳ್ತೀನಿ ಇಲ್ವಾ ಹಂಗಲ್ಲ ಹಿಂಗ ಅಂತೇಳಿ. ನೀನು ಸೊಸಿ ಶಾಣೆ ಅದಾಳ ತಗೋ, ಅವ್ರವ್ನ ಮತ್ತೆ ಕೇಳ್ತಾ. ಇಲ್ಲ ಪರಕ, ಒಂದೊಂದ್ಸಲ ಏನಕ್ಕವು ಅಂದ್ರೆ ಒಂದೇ ಮಾತನ್ನೇ ಒಬ್ಬರೇ 100 ಸಲ ಹೇಳ್ತಾನೇ ಇದ್ರೆ ಕೆಲವೊಂದು ಸಲ ಎಂಥ ಮನುಷ್ಯ ಗಟ್ಟಗನ ಕೇಳಬಾರ್ದಂದ್ರೆ ಅಂಥವ್ರ ತಲೆ ಒಳಗೆ ಹೋಗ್ಬಿಡ್ತಾವು ಗೊತ್ತನ. ಇದು ಹೇಳಕ್ಕಾಗಲ್ಲ ನೋಡಂತಡಿ ಬರ್ಲಿ ಬಂದಿಂದ ಆಕಿ ಹೆಂಗೆ ನಡ್ಕೋತಾಳ ಮೊದ್ಲು ಹೆಂಗಿದ್ಲು ಅಂತ ಆಕಿ ನಮ್ಮ ಗಿರ್ಜಿಗೆ ಗೊತ್ತಾಗತ್ತಲ್ಲ ತಿಳಿಸಿ ಹೇಳ್ತಾಳ. ಹೌದು ನಿನ್ನ ಮಗಳು ಬಂದಿರಾಕಿಲ್ಲೇ ನಿನ್ನ ಸೊಸಿ ಹ್ಞೂ ಅಂದಾಳ. ಮಗಳು ಮನೆಗೆ ಬಂದಿರಾಕ ಆಕಿನೇನು ಕೇಳ್ಬೇಕು ಸೊಸಿನ? ಇನ್ನೂ ಹೇಳ್ಬೇಕಂದ್ರೆ ಈಕಿಗಿಂತ ಜಾಸ್ತಿ ಅಧಿಕಾರ ಆಕಿಗೆ ಇರ್ತೈತಿ. ಲಗ್ನ ಆಗಿ ಹೋದ್ಲಂದ್ರೆ ಆಮ್ಯಾಗ ಒಂದು ಮಾತು ಬೇರೆ. ಈಗ ಸದ್ಯಕ್ಕಂತರೂ ಆಕ್ಯಾಕೆ ಬೇಡ ಅಂತಾಳ. ಎಷ್ಟೋ ಸಲ ನನ್ನಿದ್ರಿಗೆ ಪಾಪ ಹುಡುಗಿ ಸುಳ್ಳು ಅನ್ಬಾರ್ದು. ಮನೆಗೆ ಬರ್ಲಿ ಬಿಡ್ರಿ ಅಕ್ಕ, ಬರ್ಲಿ ಅಂತ ಎಷ್ಟು ಸಲ ಅಂದಾಳ ಪಾಪ. ಗುಣ ಅಂದ್ರೆ ಗುಣ, ನಮ್ಮ ಗಿರ್ಜಿ ಸೊಸಿದು ಬಂಗಾರದಂತ ಗುಣ. ಹಂಗಾದ್ರೆ ಸರಿ. ಅದಕ್ಕೆ ಕೇಳಿದೆ, ಕೆಲವ್ರು ಸೇರಂಗಿಲ್ಲಲ್ಲೇವಾ, ಅದ್ರ ಸಂಬಂಧ ನಾನು ನಿನಗೆ ಅಂದಿದ್ದಷ್ಟೇ. ಗಿರ್ಜಿ ಮಿಚ್ಚಣಿಕೆ ಕಾಣವಲ್ತಿಲ್ಲೇ. ಅಯ್ಯೋ ಥೋ ಬೀಳಾಕತ್ತಂತೆ ಸರಿಸಿಟ್ಟಿದ್ದೆ ಹಂಚಿನ ಮ್ಯಾಗ ಕುಂತ ಏನ ನನ್ನ ಗಂಡ. ತಡಿವಾ ಬಂದೆ ಎಚ್ಚರಾತನವ. ಒಂದೀಟ ಏನಿಲ್ಲ ನಿಮ್ಮ ವಾರಿಗೆ ಒಂಚೂರು ಬರಾಕ್ ಹೇಳವ. ಬರಾಕ್ಯ. ಯಾಕೆ ರೀತಿಯರ ಅವ ಅವರಿಗೆಲ್ಲ ಎದಕ್ಕವ? ಯೋ ದೇವ್ರೆ ಎದಕ್ಕಂತಿಲ್ಲಲ್ಲ, ಬೀಗ್ರು ಮಾತಾಡೋದು ಬೇಡ. ನಂಗೆ ಗೊತ್ತು ನೀ ಮಾತಾಡೋದಂದ್ರೆ ಏನು ಜಗಳ ಮಾಡ್ಬೇಕೀಗ ಅವ್ರ ಜೊತೆಗೆ, ಹೌದಿಲ್ಲ? ಇಲ್ಲ ನಾನೇನು ಜಗಳ ಮಾಡಕ್ಕೆ ಹೋಗಲ್ಲ. ನೀ ನಂಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಜಗಳ ನಾ ಯಾಕಪ್ಪ ಮಾಡಲಿ? ನಂಗೆ ಏನು ಅಧಿಕಾರ ಐತೆ ಅಂತ ಜಗಳ ಮಾಡಲಿ ಹೇಳಂಗಾರ ನೋಡೋಣ. ನಾ ಏನು ನಿನ್ನ ತಾಯ ಏನು ಆಕಿಗೆ ಬೀಗ್ತೆ ಆಕಿಗೆ ಅತ್ತೆ? ನಾ ಯಾರಪ್ಪ ಜಗಳ ಮಾಡಕ್ಕೆ? ನಂಗೆ ಏನು ಅಧಿಕಾರ ಐತಿ? ಏನೂ ಇಲ್ಲ. ಹಂಗೆ ಯಾಕಂತೀಯವ? ಈಗ ಏನಾತೀಗ? ರಾತ್ರಿ ಏನ ಇಬ್ರು ನಿಷೇಧಾಗಿದ್ರಿ, ಅದಕ್ಕೆ ಏನು ಮಾತಾಡ್ಲಿಲ್ಲ. ಈಗ ಕೇಳಾಕತ್ತೀನಿ. ಅಲ್ಲ ಇದು ಮಕ್ಳು ಮರಿ ಅಕ್ಕವ ಈ ನಮ್ನಿ ಮಾಡಿದ್ರಲ್ಲ. ಅಲ್ಲಲ್ಲ ಯಾ ಜಗತ್ನಾಗ ಏನಪ್ಪ ಏನೇನು ನಡೆಯಾಕತ್ತು ಅಂತ. ನಾನು ಹೆಣ್ಣು ಮಕ್ಳು ಅಂದ್ರೆ ಏನು ಸಂಸಾರ ನಡ್ಸ್ಕೊಂಡು ಹೋಗ್ಬೇಕು. ಈಗ ನಿಮ್ಮ ಅಪ್ಪ ಕುಡಿತಾನಂತ ನಾನು ಕುಡ್ಕೊಂತ ಕುಂತ್ರ ಎಲ್ಲಾರ ಬಾಳೆ ಬದುಕಕ್ಕವನ್ಲ. ಅಲ್ಲ ನೀನೇನವ ಗಂಡನ ಜೋಡಿ ಕುತ್ಕೊಂಡು ಸರಿ ಸಮ ಕುಡಿಯತ್ತಿಲ್ಲ. ಇವತ್ತು ಅವ್ನು ಕಲಿಸ್ತಿ, ಈಗ ಅಲ್ಲ ಅವ್ನು ಕಲ್ತಾನ ಅದು ಬೇರೆ ಮಾತು. ನಾಳೆ ಹಿಂಗೆ ಮಾಡ್ಕೊತಾರೆ ಮಕ್ಳೇನು ಕಲಿತಾವು? ಅಲ್ಲ ಒಂದೇದು ಈಗ ಕುಡಿತಾ ಇದಿರಲ್ಲ, ಈಗ ಮಕ್ಕಳಾಗದ ಅನುಮಾನ ಐತಿ. ಗರ್ಭಕೋಸ ಕೊಡ್ತು ಬಿಡಂಗಿಲ್ಲ. ಬರೀ ಇದು ಒಂದನ ಏನು ಸಿಗರೇಟ್ ಸೇತ್ತೀಯ ಮತ್ತೆ? ಇಲ್ಲ ಸಿಗರೇಟ್ ಸೇದಲ್ಲ. ಅದ್ಯಾಕೆ ಬಿಟ್ಟು ಅದನ್ನು ಮಾಡಿಬಿಡು, ಶುದ್ಧ ಆಗ್ಬಿಡ್ತದೆ ಬಾಳೆ. ಮತ್ತೆ ಅದೊಂದು ಬಿಟ್ಟು ಒಂಥರ ಅದೊಂದು ಬಿಟ್ಟನಿ ಅಂತ ಪಾಪ ನಿನಗೆ ಅನ್ಸೋದು ಬೇಡ, ಹೌದಿಲ್ಲ? ಕರೆನವ ಯವ್ವ ನನಗೆ ದಿಂಗ ಬಡ್ದಂಗೆ ಆಗಿಬಿಡ್ತು ಬಿಡು. ಅಲ್ಲ ಈ ಸೇರೆ ಕುಡಿತೀರಿ ನೀವು ಅಂದ್ರೆ ಏನು ಹೇಳ್ಬೇಕಾಗ್ತಿದ್ದಕ್ಕಂತ ನನ್ನ ತಗ. ನಿಮ್ಮ ತಂದೆ ತಾಯಿ ಅದು ಹೆಂಗೆ ಸುಮ್ಮನಿದ್ರೋ ಏನೋ. ಯೋ ಅದು ಹೆಂಗೆ ಅವರು ಅಲ್ಲ ಓಡ್ ಬಂದು ಲಗ್ನ ಮಾಡ್ಕೊಂಡ್ರೆ ಕೈ ಬಿಟ್ಟಾರ ನಿನ್ನ. ಇನ್ನು ಮತ್ತಿನ್ನೇನೈತಿ? ಇದನ್ನ ಮಾಡಿದ ಅಲ್ಲ ನೀನು ಹಿಂಗೆ ಕುಡಿತಿ ಅದಕ್ಕೆ ಬೇಕಂತೇಳಿ ನನಗೆ ಈಗ ಗೊತ್ತಾಗ್ತಾ ಐತಿ. ನಿಧಾನಕ್ಕೆ ಒಂದೊಂದು ನಿನಗೆ ಇವೆಲ್ಲ ದುಶ್ಚಟ ಅದಾವಲ್ಲ, ಮತ್ತೆ ಎಲ್ಲ ಕಡೆ ಒಂದಟಿಗೆ ಆಗ್ಬೇಕಲ್ಲ ನೀ ಪುರಾಟಿಗೆ. ಅದಕ್ಕೆ ನಿನಗೆ ಬೇಕಾದ ಹುಡುಗನ ಹುಡುಕು ಅಂತ ಹೇಳ್ಯಾರ ಅವ್ರು. ಹಂಗೆ ಆಗೈತದ. ದುಡಿತಿ ಅಂದ್ರೆ ಈ ನಮ್ನಿ ಮಾಡೋದಾ? ನೀವು ಮಾಡಾತಿರೋದು ತಪ್ಪು ನಿಮಗೆ ತಿಳಿವಲ್ತು. ಅನ್ಭವಿಸ್ತೀರಿ, ಮುಂದೊಂದಿನ ಅನ್ಭವಿಸ್ತೀರಿ. ಅಲ್ಲ ಇವ್ರು ಏನ್ರಿ ಆಫೀಸ್ ಟೆನ್ಷನ್ ನಾನೇನೋ ಮಾಡಿದ್ರ ನೋಡು. ಹಳ್ಳಿ ಅವರು ನಮ್ಮವ್ವ ಸೊಸಿ ಕುಡಿತಾಳಂದ್ರೆ ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡೋದು. ನೀನು ನಿನ್ನ ಟೆನ್ಷನ್ನು ಅದು ಇದು ಲಾಳಿ ಲೊಟ್ಟಿ ಅಂತ ಹೇಳ್ತಿ. ಅವ್ರಿಗೆ ಅದೆಲ್ಲ ಅಕ್ಸೆಪ್ಟ್ ಆಗಲ್ಲ. ನೀ ಹಿಂಗೆ ಮಾಡಿದ್ರೆ ಅವ್ರಿಗೆ ಏನಕ್ಕೆ ನನ್ನ ಸೊಸಿ ಹಿಂಗೆ ಮಾಡ್ತಾಳಲ್ಲ, ಮೊದಲ ನಮ್ಮ ಅವ್ಗೆ ನಿನ್ನ ಕಂಡ್ರೆ ಅಷ್ಟು ಕಷ್ಟ, ಇನ್ನು ಈಕೇನು ಹಿಂಗೆ ಮಾಡಕತ್ತಲ್ಲ ಅಂತ ಮತ್ತೊಂದು ಚೂರು ಬೇಜಾರಾಕತಿ. ಅದೇನು ತಪ್ಪಂತ ಹೇಳಕ್ಕೆ ಆಗಂಗಿಲ್ಲ ಬಿಡ. ನಿನಗೆ ನನ್ನ ಮಗ ಹೋಗಿ ಹೊರಗೆ ಮಾತಾಡಂತಂದ ಮುಚ್ಕೊಂಡು ಮಕ್ಕೊಂಡಿದ್ರಾಕಿತ್ತ ಇಲ್ಲ. ನೀವು ಮಾಡೋದಿರಲಿ, ಇಲ್ಲಿ ನಾನು ತಲೆ ತಗ್ಗಿಸ್ಬೇಕಿಲ್ಲ. ನಮ್ಮ ಹೋಗಿ ಎಷ್ಟು ಬೇಜಾರಾತು ಗೊತ್ತಾನ. ಅಲ್ಲ ಮಾತಾಡಂತಂದ್ರೆ ಗೊತ್ತಾಗ್ಲಿಲ್ಲ ನನಗೆ, ಮಾತಾಡ್ಬಿಟ್ಟೆ. ಆಯ್ತು ಅವ್ರು ತಪ್ಪಾಗೈತೆ. ಈಗ ಹೇಳ್ರಿ ಅತ್ತಿಯರಿಗೆ ಮಾವರಿಗೆ ಮಖ ತೋರ್ಸೋದು ಹೆಂಗಂತೇಳಿ ಒಂಥರ ಆಗ್ಬಿಡತ್ತಪ್ಪ ನನಗೆ. ಈ ಮಾವರಿಗೆ ಮಖ ತೋರಿಸ್ಬೇಕಲ್ಲ ಅದೇ ಒಂಥರ ನನಗೆ. ಆಯ್ತು ಈಗ ಹೋಗಿ ಹಂಗೆ ಸಮಾಧಾನ ಮಾತಾಡ್ತೀನಿ. ಅದ್ರಾಗೂ ನಮ್ಮ ಅಪ್ಪ ನಮ್ಮ ಅವ್ರ ಗತಿ ಐತಿ ಅಂತೀಯಲ್ಲ, ಹಂಗಂದ್ರೆ ಏನು ತಿಳ್ಕೊಳಂಗಿಲ್ಲ. ಅವೇಂತವ ತಂದೆ ತಾಯಿ ಅನ್ಸಂಗಿಲ್ಲನ. ಏನು ಬಿಡ ನೀನು, ನಿಮ್ಗೆ ಇವೆಲ್ಲ ಸೂಕ್ಷ್ಮ ಯಾವಾಗ ಅರ್ಥಕತೆ ಏನತ್ತಕ. ತಪ್ಪು ನೀನು ಮಾಡ್ತೀನಿ ನಾನು ಮಾಡ್ತೀನಿ, ಅದನ್ನು ತೋರಿಸ್ಕೊಳ್ಬೇಕು ಯಾಕೆ? ಸುಮ್ಮನೆ ಗಪ್ಚಿಪ್ ಎಷ್ಟು ಜನ ಗಪ್ಚಿಪ್ ಕುಡುಕ್ರಿಲ್ಲ, ಹಂಗೆ ಇದ್ಬಿಟ್ಟಿದ್ರೆ ಅಕ್ಕಿತ್ತ. ಅವ್ನು ಕಾಣಂಗೆ ಇಡೋದು ಗೊತ್ತಾಗ್ಲಿ ಅಂತೇಳಿ ಮಾಡಿದೇನೆ ಯಾರಿಗೆ ಗೊತ್ತು. ನನಗೆ ಯಾಕೋ ಈಗ ನೋಡ್ತಾ ಹಂಗೆ ಅನಿಸ್ತಾ ಐತಿ. ಇದು ಬೈಸ್ಕೊಳ್ಳೋದು ಬೇಕಾಗಿತ್ತು ನನಗೆ. ಈಗ ನಿಮ್ಮ ಎಲ್ಲರ ಮುಂದೆ ಹೇಳಿ ನನ್ನ ಮರ್ಯಾದೆ ತೆಗಿತಾರಷ್ಟೇ. ಮತ್ತೇನೈತೆ? ತೆಗಿತಾಳ ಬಿಡ್ತಾಳ ಅದು ನನಗೆ ಗೊತ್ತಿಲ್ಲ. ಈಗ ಏನು ಮಾಡೋದ್ರಿ?
ಒಂಚೂರು ಹೋಗಿ ಮಾತಾಡ್ರಿಪ್ಪ. ಹೋಗಿ ನಮ್ಮ ಅವ್ವನ ಅಪ್ಪನಿದ್ರಿಗೆಲ್ಲ ಏನು ಇವ್ರು ರಾಡಿ ಎಬ್ಸ್ಕೊಂಡು ನಿಲ್ಲೋದತ್ತಾಗ. ಆಯ್ತು ಮಾತಾಡ್ತೀನಿ ಬಿಡು. ಎಲ್ಲ ನೀವು ಮಾಡೋದಕ್ಕೆ ನಾವು ಸಿಕ್ಕೋಬೇಕಿಲ್ಲ.